ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ. ಶಾಸ್ತ್ರದಲ್ಲಿ ಹೇಳಿದೆ, ಶತಚಂಡಿ ಎಂದರೆ 100 ಜನ ದೇವತೆಗಳನ್ನ ಕರೆಯೋದು, ಅವರಿಗೆ ಗೌರವವನ್ನ ಕೊಡೋದು. ಆ ಗೌರವವನ್ನು ಕೊಡಬೇಕಾದ್ರೆ ಒಬ್ಬರಿಗೆ ಊಟ ಎಷ್ಟು ಕೊಡಬೇಕು ಅಷ್ಟು ಎಲ್ಲ ಅಳತೆ ಪ್ರಮಾಣ ಇದೆ. ಹಾಗಾಗಿ 100 ದೇವತೆಗಳಿಗೆ ಇಲ್ಲಿ 1000 kg ಫಲವನ್ನೇ ಕೊಡಬೇಕಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗಾಗಿ ನಾವು ವಿದ್ಯಾಚೌಡೇಶ್ವರಿ ಮಠದ ಅಂತರಾಳ ಭಕ್ತರು ಒಬ್ಬರು ಇವತ್ತಿನ ಪೂಜೆಯನ್ನು ಸಂಪನ್ನಗೊಂಡು ಈ ಭಾರತ ದೇಶದಲ್ಲಿರುವಂತ ಎಲ್ಲ ಸತ್ಪ್ರಜೆಗಳನ್ನು ಕಾಪಾಡಬೇಕು, ಆಸ್ತಿಕರಾಗಬೇಕು ಅಂತ ಅವರು ಸಂಕಲ್ಪ ಮಾಡಿದ್ದಾರೆ. ಇದೆಲ್ಲವೂ ಭಕ್ತರಿಂದನೇ ನಡೆದಿರುತ್ತೆ. ಹಾಗಾಗಿ ಈ ಎಲ್ಲ ಫಲಗಳು ದೇವರಿಗೆ ಫಲ, ಪುಷ್ಪ, ಜಲ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಫಲವನ್ನ ಕೊಡಬೇಕು ದೇವರಿಗೆ, ಜಲವನ್ನ ಕೊಡಬೇಕು ದೇವರಿಗೆ ಅಂತ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರವಾಗಿ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನದಲ್ಲಿ ಇವತ್ತು ಶತಚಂಡಿ ಸಂಪನ್ನವಾಗಿದೆ. ಶತಚಂಡಿಯಲ್ಲೂ ಸುಧಾ ದೇವತೆಗಳು ಅಕ್ಕಪಕ್ಕದ ಗ್ರಾಮದ ದೇವರು ಬಂದಿದ್ದರು. ಹಾಗಾಗಿ ಇಲ್ಲಿ ಕೊಡವತ್ತಿ ಕದಲೆ ವೆಂಕಟರಮಣ ಸ್ವಾಮಿ ಅಂತ ಹೇಳಿ ಬಹಳ ಶಕ್ತಿ ದೇವರು ಆ ಭಗವಂತನು ಇವತ್ತು ಸನ್ನಿಧಾನಕ್ಕೆ ದಯಮಾಡಿಸಿ ಅನುಗ್ರಹ ಮಾಡಿದ್ದಾನೆ. ಹಿಂಗೆ ಅಂಗರಳ್ಳಿಲಿ ಒಂದು ಅಮ್ಮನವರು ಇದ್ದಾರೆ, ಅವರು ಇಲ್ಲಿ ದಯಮಾಡಿಸಿದ್ದಾರೆ, ಅನುಗ್ರಹ ಮಾಡಿದ್ದಾರೆ. ಹೀಗೆ ನಮ್ಮೆಲ್ಲ ಈ ವಿದ್ಯಾಚೌಡೇಶ್ವರಿ ಮಠದ ಮೇಲೆ ನಮ್ಮ ಸದ್ಗುರುಗಳ, ನಮ್ಮ ಶೃಂಗೇರಿ ಮಹಾಸ್ವಾಮಿಗಳ ಅನುಗ್ರಹ ವಿಶೇಷವಾಗಿ ಇದೆ. ಎಲ್ಲವೂ ಮಂಗಳಕರವಾಗಿ ಭಕ್ತರಿಗೂ ಮನಸ್ಸಲ್ಲೂ ಮಂಗಳಕರವಾದಂತಹ ಕಾರ್ಯಗಳಾಗ್ತದೆ. ಶ್ರೀಮಠದಲ್ಲೂ ಮುಂದಿನ ಮಂಗಳ ಕಾರ್ಯದಲ್ಲಿ ಎಲ್ಲರ ಒಂದು ವಿಶೇಷವಾದಂತ ಜವಾಬ್ದಾರಿ ಇಟ್ಟುಕೊಂಡು ಮಾಡೋಣ ಅಂತ ಹೇಳಿ ತಾಯಿ ವಿದ್ಯಾಚೌಡೇಶ್ವರಿ ಅಮ್ಮನವರಿಗೆ 1000 kg ಫಲಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಈ ಫಲದ ಪ್ರಸಾದ ಅಂದ್ರೆ ಈ ಫಲವನ್ನು ಸಮರ್ಪಣೆ ಮಾಡಿರುವಂತಹ ಉದ್ದೇಶ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳಿ ತಮ್ಮ ಕುಟುಂಬಕ್ಕೆ, ತಮ್ಮ ಪರಿವಾರಕ್ಕೆ, ಭಾರತ ರಾಷ್ಟ್ರಕ್ಕೆ ಹಿತಚಿಂತನೆಯನ್ನು ಮಾಡುವಂತ ಒಂದು ಕಾರ್ಯವು ಇವತ್ತು ನಡೆದಿದೆ. ಈ ಮಂಗಳವಾದಂತಹ ಕಾರ್ಯಕ್ರಮದಲ್ಲಿ ನಮಗೂ ಬಹಳ ಸಂತೋಷವಾಗಿದೆ. ಹಾಗಾಗಿ ಎಲ್ಲರಿಗೂ ವಿಶೇಷವಾದಂತಹ ಅಮ್ಮನವರ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ.
ನೋಡಿ, ನಾವು ಯಾವಾಗಲೂ ಸಾಧನೆ ದಾರಿಯಲ್ಲಿ ಹೋಗುವಂತವನಿಗೆ ಈ ತರ ಚಿಂತನೆನೇ ಬರುತ್ತೆ. ಪರಚಿಂತನೆಯನ್ನು ಮಾಡಬೇಕು ನಾವು. ಸನ್ಯಾಸಿಗಳು ಅಂದ್ರೆ ಏನು, ಗುರುಗಳು ಅಂದ್ರೆ ಏನು, ಯಾರಿಗೂ ಒಂದು ಕೆಟ್ಟದನ್ನ ಮಾಡದಲೆ ಎಲ್ಲರೂ ನಮ್ಮವರೇ ಅಪ್ಪ. ಸಣ್ಣ ಪುಟ್ಟದ ಸಮಸ್ಯೆ ಮಾಡಿದಾಗ ಅದನಿಗೆ ಒಂದು ದಿನ ಬುದ್ಧಿ ಕೊಡುವುದು, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾವೇನ್ ಮಾಡ್ಬೇಕು, ಎಲ್ಲರನ್ನು ಸರಿಸಮವಾಗಿ ತಗೊಂಡು ಹೋಗ್ಬೇಕು. ಇವಾಗ ಒಬ್ಬರಿಗೆ ಒಂದು ದಿನ ಊಟ ಕೊಡಿಸ್ತೀವಿ, ಊಟ ಒಂದು 1000 ರೂಪಾಯಿ ಊಟ ಕೊಡಿಸ್ತೀವಿ. ಅವ್ನು ಊಟ ಮಾಡಿದ್ಮೇಲೆ ಏನ್ ಅನಿಸ್ತದೆ ಅವನಿಗೆ, ಏನೋ ದುಡ್ಡಿದ್ದು ಕೊಡಿಸ್ತಾ ಅಂತ ಹೇಳ್ತಾನೆ. ಮತ್ತೆ ಅವನಿಗೊಂದ್ ಜೊತೆ ಬಟ್ಟೆ ಕೊಡಿಸ್ತೀವಿ, ಅವಾಗ ಅವನೇನ್ ಹೇಳ್ತಾನೆ, ಓಹೋ ದುಡ್ಡಿದ್ದು ಬಹಳ ದುಡ್ಡಿತ್ತು ಕೊಡಿಸ್ತಾ ಅಂತ ಹೇಳ್ತಾನೆ. ಆದರೆ ಇವತ್ತಿನ ಭಾರತ ದೇಶದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಭಗವದ್ಗೀತೆ ಇರಬೇಕು ಅನ್ನೋದು ನಮ್ಮ ಗುರುಗಳ ಆಸೆ. ನಮ್ಮ ಗುರುಗಳ ಒಂದು ಆಸೆ ಇದೆ, ಏನು, ಪ್ರತಿ ಭಾರತ ದೇಶದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ, ಮುಸಲ್ಮಾನರ ಮನೆಯಲ್ಲೂ ಇರಬೇಕು, ಕ್ರಿಶ್ಚಿಯನ್ ಮನೆಯಲ್ಲೂ ಇರಬೇಕು. ನಾವೇನು ಎಲ್ಲರೂ ಒಂದೇ, ಎಲ್ಲರ ಮನೆಯಲ್ಲೂ ಭಗವದ್ಗೀತೆಯನ್ನು ಇಡಬೇಕು, ಎಲ್ಲರೂ ಭಗವತ್ ಕೃಪೆಗೆ ಪಾತ್ರರಾಗಿರ್ಬೇಕು ಅನ್ನೋದೇ ನಮ್ಮ ಗುರುಗಳ ಆಸೆ. ಆ ಆಸೆಯಲ್ಲಿ ನಾವು ಒಂದು ಕಿಂಚಿತ್ತು ನಮ್ಮ ಕೈಲಿ ಆದಷ್ಟು ಮಾಡ್ಬೇಕಂತ ಹೇಳಿ ನಾವು ಭಗವದ್ಗೀತೆಯನ್ನ ಇವತ್ತು ಭಕ್ತರಿಗೆ ಸಮರ್ಪಣೆ ಮಾಡುವಂತ ದರ್ಶನ ಭಾಗ್ಯವನ್ನ ಕರುಣಿಸಿದಂತೆವರು ಬೇರೆ ಯಾರು ಅಲ್ಲ, ನಮ್ಮ ಶೃಂಗೇರಿಯ ಸನ್ನಿಧಾನಗಳವರು, ಅಂದ್ರೆ ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳವರು ನಮಗೆ ಅನುಗ್ರಹ ಮಾಡಿದ್ದಾರೆ. ಅದು ಇವತ್ತು ಆಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಗುರುಗಳೇ. ಯಾಕೆಂದ್ರೆ ನಮ್ಮ ಮಠದಲ್ಲಿ ಏನೇ ಒಂದು ಎಲ್ಲವೂ ಮಂಗಳಕರವಾಗಿ ಆಗ್ಬೇಕು, ಯಾರಿಗೂ ಒಂದು ಹಿತವನ್ನು ವಹಿಸಬೇಕು, ನಮ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ, ಗುರುಗಳು ಮಾಡಿಸ್ತಾ ಇದ್ದಾರೆ. ಅದೇ ನಮ್ಮ ಆಸೆ. ಇದಕ್ಕೆಲ್ಲ ಕಾರಣ ನಮ್ಮ ಮಹಾಸ್ವಾಮಿಗಳು, ನಮಗೆ ರಾಮಗುರುಗಳು ನಮ್ಮ ಕೈಲಿ ಇಂಥ ಒಂದು ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಯಾವಾಗ ನಮ್ಮ ಗುರುಗಳಿಗೆ ಶರಣಾಗತರಾಗಿ ನಮ್ಮ ಗುರುಗಳನ್ನ ನಾವು ಹೋಗ ದಾರಿಯಲ್ಲಿ ನಾವು ಹೋಗ್ತೀವಿ ಅಂತ ಹೇಳಿ ಈ ಭಗವದ್ಗೀತೆಗೆ ಇಷ್ಟು ಪ್ರಧಾನವಾಗಲಿಕ್ಕೆ ಕಾರಣ ನಮ್ಮ ಶೃಂಗೇರಿಯ ದಕ್ಷಿಣಮ್ನಾಯ ಶೃಂಗೇರಿ ಶಾರದಾ ಪೀಠದ ಈ ಸನ್ನಿಧಾನಗಳವರಾದಂಥ ಮಹಾಸ್ವಾಮಿಗಳು ವಿಧುಶೇಖರ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳ ಅನುಗ್ರಹ ನಮ್ಮ ಮೇಲೆ, ನಿಮ್ಮ ಮೇಲೆ, ಈ ಭಾರತ ರಾಷ್ಟ್ರಕ್ಕೆ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ನಮೋ ಶ್ರೀ ವಿದ್ಯಾಚೌಡೇಶ್ವರಿ, ನಮೋ ಶ್ರೀ ಶಾರದಾ ಪರಮೇಶ್ವರಿ.
ನೋಡಿದ್ರಲ್ಲ ವೀಕ್ಷಕರೇ,
ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.